ಬರ್ತನ ರೇಖೆ ಅಲ್ಲಿಗೆ ಹೋಗ್ಯದ. ಆದ್ರೆ ಶ್ರೀಮಂತರು ಅಷ್ಟೇ ಇದ್ದಂತಕ್ಕೆ ನಾವು ಜಗದಲ್ಲಿ 3ನೇ ನಂಬರ್ ಶ್ರೀಮಂತ ದೇಶವು ಆಯ್ತಾ ಅಂತ ಇಲ್ಲೇ ತಿಳ್ಕೊಂಬಿಡ್ರಿ. ನಾವು ಜಪಾನದವ್ರಷ್ಟೇ ನಮ್ಮ ಜೀವನ ಮಟ್ಟ ಶ್ರೇಷ್ಠ ಅದನ ಈ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗಿಬಿಡ್ತದೆ. ನಾವು 3ನೇ ನಂಬರು 140-150 ನಂಬರು ತಿಳಿದೋಗ್ಬಿಡ್ತದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಕಳೆದ 11 ವರ್ಷ ಹಿಂದಿನ ಕಾಂಗ್ರೆಸ್ ಅದ. ಇವತ್ತು ಎಷ್ಟು ಸಲ ಹೇಳೋದು ಕಾಂಗ್ರೆಸ್ ಕಾರಣ ಅಂತೇಳಿ. ಹೌದು, ಒಪ್ಪುನು ಆ ಮಾತನ್ನು. ಇತಿಹಾಸದ ನೆಲಗಟ್ಟಿನಲ್ಲಿ ಹೌದು ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ಅವ್ರು ತಪ್ಪು ಮಾಡಿದಕ್ಕೆ ಇವತ್ತು BJP ಅಧಿಕಾರಕ್ಕೆ ಬಂದದ್ದು ಅನ್ನೋದು ಅಷ್ಟೇ ಸತ್ಯದ. ನಿಜವಾಗಿ ಆವತ್ತಿನ ಗಾಂಧೀಜಿಯವರ ಅರ್ಥ ನೀತಿಯನ್ನು, ಅವರ ರಾಜನೀತಿಯನ್ನು ಇವರು ನೆಹರು ಅವರು ಅಳವಡಿಸ್ಕೊಂಡಿದ್ರೆ ಇವತ್ತು BJP ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಇತ್ತು. ಯಾಕಂದ್ರೆ ಗಾಂಧೀಜಿ ನಿಜವಾದ ಹಿಂದೂತನವನ್ನು ಪ್ರತಿಪಾದಿಸೋರು, ಎಲ್ಲರೂ ಕೂಡಿ ಬದುಕುವಂಥ ವ್ಯವಸ್ಥೆ ಮಾಡಿದವರು. ಅವರ ಹಿಂದುತ್ವದಲ್ಲಿ ಇಡೀ ದೇಶ ಒಂದಿತ್ತು ಅನ್ನೋದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೀರಿದ್ದರಿಂದ ಕಾಂಗ್ರೆಸ್ ಇವತ್ತು ಅನಾಥ ಆಗ್ಯದ ಅನ್ನೋದು ಸಹಿತ ಅಷ್ಟೇ ಸತ್ಯದ. ಆದರೆ ಇವತ್ತು ತನ್ನ ತಪ್ಪನ್ನು ತಿದ್ದುಕೊಂಡು ಒಂದು ಪ್ರಯತ್ನಕ್ಕೆ ಬಂದು ನಿಲ್ತಾ ಇದೆ. ನೋಡಿ ಏನಾಗ್ತದೆ. ಆದರೆ ಇವಕ್ಕೆಲ್ಲ ಉತ್ತರ ಇವತ್ತು ನೀಡಲೇಬೇಕಾದಂತಹ ಪರಿಸ್ಥಿತಿಗೆ ತಂದು ಒಡ್ಡಿಕೊಂಡಿದ್ದು ಇವತ್ತಿನ ಮೋದಿಯವರ ಸಾಧನೆ ಅನ್ನೋದು 2 ಮಾತಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ. ಮೋದಿಯವರು ಏನು ನಿಜವಾಗಿ ಇವತ್ತಿನ ಆರ್ಥಿಕ ದಿವಾಳಿತನಕ್ಕೆ ಅಮೆರಿಕ ಮುಂದೆ ನಾವು ಏನಪ್ಪ ಸೋತಿದ್ದಕ್ಕೆ ಮತ್ತು ಒಳ್ಳೆಯ ಮಿತ್ರರನ್ನು ಕಳ್ಕೊಂಡಿದ್ದಕ್ಕೆ ಏನಾದರೂ ಉತ್ತರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇದಾರ? ಮೌನ ಆದರೂ ಇಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ಉತ್ತರ ನೀಡಬೇಕಾಗಿದ್ದು ಇವತ್ತಿನ ಮೋದಿಯವ್ರ ಕರ್ತವ್ಯ ಅಂತ ಹೇಳ್ತಾ ಮತ್ತು ನೋಡೋಣ ಏನೇ ಡೆವಲಪ್ ಆಗ್ತದೆ ಮುಂದಿನ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೆ ನೋಡಿ ವಂದನೆಗಳು.